ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ತಿಳಿದುಕೊಂಡಿದ್ದು ಮಾದಕ ವಸ್ತುಗಳ ಉತ್ಪಾದನೆ, ಸಾಗಾಟ, ಮಾರಾಟ, ಸೇವನೆಯಲ್ಲಿ ಭಾಗಿಯಾಗುವುದಿಲ್ಲ ಹಾಗೂ ಭಾಗಿಯಾದವರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಹಾಗೂ ಅಪಾಯಗಳ ಬಗ್ಗೆ ಇತರರಿಗೆ ಜಾಗೃತಿ ಮೂಡಿಸುತ್ತೇನೆ ಮತ್ತು ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣ ಮಾಡಲು ನಾನು ಪೊಲೀಸರೊಂದಿಗೆ ಸಹಕರಿಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ಸತೀಶ್ ಪವಾರ್. ಈ ರೀತಿ ಒಂದು ಪ್ರತಿಜ್ಞಾವಿಧಿಯನ್ನು ಬೋಧನೆ ಮಾಡಿದ್ದು ಚನ್ನಗಿರಿಯ ಪೊಲೀಸ್ ಇಲಾಖೆ ವತಿಯಿಂದ ಚನ್ನಗಿರಿ ಪಟ್ಟಣದ ಗ್ಲೋಬಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಡ್ರಗ್ಸ್ ಒಂದು ಅಭಿಯಾನವನ್ನು ಕೈಗೊಂಡಿದ್ದು, ಡ್ರಗ್ಸ್ ಅಭಿಯಾನದಲ್ಲಿ ಚನ್ನಗಿರಿ ಪಟ್ಟಣದ PI ಅಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ರವೀಶ್ ಅವರು ಈ ಕಾರ್ಯಕ್ರಮವನ್ನು ಕುರಿತಂತೆ ಮಾತನಾಡಿದರು. ಹಾಗೆಯೇ ವಿದ್ಯಾರ್ಥಿಗಳಿಗೆ ಒಂದು ಗಾಂಜಾ ಆಗಲಿ, ಅಫೀಮ್ ಆಗಲಿ ಅಥವಾ ಡ್ರಗ್ಸ್ಗಳನ್ನು ಬಳಕೆ ಮಾಡೋದ್ರಿಂದ ಯಾವ ರೀತಿ ಸಮಸ್ಯೆಗಳು ಉಂಟಾಗ್ತದೆ, ಹಾಗೆಯೇ ಸೈಬರ್ ಕ್ರೈಮಿಂದ ಯಾವ ರೀತಿ ಒಂದು ಅಪಾಯಗಳನ್ನು ತಪ್ಪಿಸ್ಕೋಬೋದು, ಹಾಗೆಯೇ ಹೆಲ್ಮೆಟ್ ಧರಿಸದೆ ನೀವು ವಾಹನಗಳನ್ನು ಚಲಾಯಿಸಿದರೆ ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತೀರೋ, ಹಾಗೆಯೇ ದಂಡ ಎಷ್ಟೆಷ್ಟಿದೆ ಅಂತ ಕುರಿತಂತೆ ಸಂಪೂರ್ಣ ಸಮಗ್ರ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಚನ್ನಗಿರಿ PSI ಆದಂತಹ ಒಂದು ರೂಪ್ಲಾಬಾಯಿ ಅವರು, ಹಾಗೆಯೇ ASI ಆದಂಥ ನಟೇಶ್ ಅವರು, ಹಾಗೆಯೇ ಕಾಲೇಜಿನ ಪ್ರಾಚಾರ್ಯರಾದಂಥ ಶ್ರೀನಿವಾಸರವರು ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಒಂದು ಉತ್ತಮವಾದ ಉಪಯುಕ್ತ ಮಾಹಿತಿ ಇದಾಗಿದ್ದು ವಿದ್ಯಾರ್ಥಿಗಳಿಗಾಗಿ ಒಂದು ಎಲ್ಲ ಉಪಯುಕ್ತ ಮಾಹಿತಿಗಳು ಕರ್ಕೊಂಡು ಹೋಗಿ ಅವರನ್ನು ಮಾನಸಿಕವಾಗಿ ಸದೃಢನಾಗಲಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಕಾರ್ಯಕ್ರಮವನ್ನು ತಂದಿದೆ. ಸೊ ಆ ಥರ ಯಾರಾದರೂ ನಿಮಗೆ ಕಂಡು ಬಂದರೆ, ಇಂಥವ್ರು ಗಾಂಜಾ ಅಥವಾ ಯಾವ್ದಾದ್ರು ಅಡಿಕ್ಷನ್ ಆಗಿದ್ದಾರೆ ಅಂದರೆ ನಮ್ಮ ಗಮನಕ್ಕೆ ತಂದರೆ ಖಂಡಿತ ನಾವು ಅದನ್ನು ವ್ಯಸನದಿಂದ ಹೊರಲಿ ತರಲಿಕ್ಕೆ ಮತ್ತು ಅವರ ಒಬ್ಬ ವ್ಯಸನಿಗೆ ಒಬ್ಬ ಪೊಲೀಸನ್ನು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಅವನ್ನ ಫಾಲೋಅಪ್ ಮಾಡ್ತೀವಿ. ನಮ್ಮ ಚನ್ನಗಿರಿನಲ್ಲೇ ಈಗ ನನಗೆ ಗೊತ್ತಿರೋಂಗೆ ಒಂದು 7-8 ಜನಗಳನ್ನ ನಾವು ಅದರಿಂದ ಹೊರಗೆ ತಂದಿದ್ದೀವಿ. ಬಟ್ ಅದನ್ನು ಸೀಕ್ರೆಟನ್ನು ಎಲ್ಲೂ ಹೇಳೋಂಗಿಲ್ಲ. ಅವ್ರಿಗೆ ಕನ್ಸೂಮರ್ ಬಗ್ಗೆ ನಾವೆಲ್ಲೂ ಮಾತಾಡೋಂಗಿಲ್ಲ. ಅವ್ರ ಹೆಸರುಗಳನ್ನು, ಅವ್ರ ಫ್ಯಾಮಿಲಿಗಳನ್ನು ನಾವೆಲ್ಲೂ ಹೊರಗೆ ಯಾರ ಮುಂದೆನೂ ಅವರಿಗೆ ಡಿಗ್ರೇಡ್ ಮಾಡೋಂಗಿಲ್ಲ. ಇದು ಹೊಸ ಸಿಸ್ಟಮ್ ಇದೆ. ದಯವಿಟ್ಟು ನೀವೆಲ್ಲರೂ ಕೂಡ ಪೊಲೀಸ್ ಇಲಾಖೆಯೊಂದಿಗೆ ಈ ಗಾಂಜಾ ವಿಚಾರದಲ್ಲಿ ಕೈ ಜೋಡಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಿಮಗೆ ಮುಂದೆ ಗಾಂಜಾ ಬೈ ಪ್ರಾಡಕ್ಟ್ಸು ಅಥವಾ ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ಸು, ಅದರಿಂದ ಯಾವ್ಯಾವ ಪ್ರಾಡಕ್ಟ್ಸ್ ಬರ್ತವೆ, ಆ ಹಣ್ಣಿನಿಂದ ಗಾಂಜಾ ಹೂವಿಂದ ಯಾವುದನ್ನು ತೆಗಿತಾರೆ, ಅದ್ರ ಕಾಯಿಯಿಂದ ಬರೋಂಥ ಹಾಲನ್ನು ಕುಯ್ದು ಯಾವ್ದು ತೆಗಿತಾರೆ, ಅದು ನಿಮಗೆ ಅಲ್ಲಿವರೆಗೆ ಅಷ್ಟು ಅವಶ್ಯಕತೆ ಇಲ್ಲ. ನಿಮಗೆ ನಮ್ಮ ಚನ್ನಗಿರಿನಲ್ಲಿ ಅಥವಾ ನಮ್ಮ ಇಲ್ಲಿ ಸಿಗೋ ಅಂಥದ್ದು ಗಾಂಜಾ ಸೊಪ್ಪು ಮಾತ್ರ. ಅದೇ ಸೊಪ್ಪು ಹೇಳಿದಲ್ಲ, ಅದನ್ನು ಸೇವಿಸ್ತಾರೆ ಗಂಡ್ಮಕ್ಳಿಗೆ. ನಂತರ ಅವನ್ನ 3-4-5 ಟೈಮ್ಸ್ ಫ್ರೀ ಕೊಡ್ತಾರೆ. ಅವ್ನು ಅಡಿಕ್ಟ್ ಆದ ನಂತರ ಅದಕ್ಕೆ ಪೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪೇ ಮಾಡ್ತಾರೆ ಅಂದರೆ ಅವ್ನು ಕೊಡ್ಬೇಕು. ಅವ್ನು 1,000-2,000 ತಂದೆ ಜೋಬಿಂದ ಕದಿಬೇಕು, ಇಲ್ಲ ಕಳ್ತನ ಮಾಡಬೇಕು, ಇಲ್ಲ ತಲೆ ಹೊಡಿಬೇಕು, ಇಲ್ಲ ಬಂಗಾರ ಕದಿಬೇಕು, ಏನಾದ್ರು ಮಾಡಬೇಕಾಗುತ್ತೆ ಗಾಂಜಾನ ಅವನು ಬೈ ಮಾಡಲಿಕ್ಕೆ ಸಲುವಾಗಿ. ಸೊ ಹಂಗಾಗಿ ಅದರಿಂದ ದಯವಿಟ್ಟು ನಿಮ್ಮ ಫ್ಯಾಮಿಲಿಗಳಿಗೆ ದಯವಿಟ್ಟು ಎಲ್ಲರೂ ತಿಳಿಸಿ, ಗಾಂಜಾಗೆ ಅಡಿಕ್ಟ್ ಆಗೋಕ್ಕೆ ಯಾರಿಗೂ ಅವಕಾಶ ಕೊಡ್ಬೋದು. ನಿಮ್ಮ ಅಣ್ಣ ಇರ್ಬೋದು, ನಿಮ್ಮ ತಮ್ಮ ಇರ್ಬೋದು, ನಿಮ್ಮ ತಂದೆ ಇರ್ಬೋದು, ಯಾರೇ ಇರಲಿ, ಅವರನ್ನು ಸ್ವಲ್ಪ ಅವರು ಬಿಹೇವಿಯರ್ ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ. ಫಸ್ಟು ಕಾಲೇಜಿಗೆ ಚೆನ್ನಾಗಿ ಓದ್ತಿರ್ತಾನೆ, ನಂತರ ಬಂತಿರ್ತಾನೆ, ಈ ಥರ ಬಿಹೇವಿಯರ್ ಇದ್ದಾವೆ ಅಂದರೆ ಸ್ವಲ್ಪ ಅಂತ ಅದನ್ನು ಅಣ್ಣ ಯಾರೇ ಇರಲಿ ಅವ್ರು ಸ್ವಲ್ಪ ಅಬ್ಸರ್ವ್ ಮಾಡಿ, ನೀವು ಸ್ವಲ್ಪ ನಿಮ್ಮ ಮನೆಗಳಲ್ಲಿ ಯಾರೇ ಇದ್ದರೂ ಕೂಡ ಅದನ್ನು ಅಬ್ಸರ್ವ್ ಮಾಡಿ, ಸ್ವಲ್ಪ ಅವನ್ನ ಏನು ಕೆಲಸ ಮಾಡ್ತಾನೆ ಅಂತ ಏನು ಮಾಡ್ತಾನೆ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ಎಲ್ಲರಿಗೂ. ಆ ಥರ ಅಬ್ಸರ್ವ್ ಮಾಡಿ. ಇನ್ನು ನಮ್ಮಲ್ಲಿ ಇರೋದು ಸೈಬರ್ ಕ್ರೈಮ್ ಅಂದರೆ ದೊಡ್ಡ ವಿಶಾಲವಾಗಿ ಬೆಳೆದಿದೆ. ಅದು ಮೊದಲೆಲ್ಲ ಈಗ ಒಂದೇ ಅದಕ್ಕೆ ಆಗಿದ್ದಾರೆ, ಟೀಚರ್ಸ್ ಆಗಿದ್ದಾರೆ, ಲೆಕ್ಚರ್ಸ್ ಆಗಿದ್ದಾರೆ, ಎಲ್ಲರೂ ಕೂಡ ಸೈಬರ್ ಕ್ರೈಮ್ನಲ್ಲಿ ಮೋಸಕ್ಕೆ ಒಳಗಾಗಿದ್ದಾರೆ. ಮೋಸಕ್ಕೆ ಅಂದರೆ ನಮ್ಮಲ್ಲಿ ಈಗ ಸೈಬರ್ ಕ್ರೈಮ್ಗೆ ಥ್ರೂಟ್ ಇಂಡಿಯಾ 1930 ಇದೆ. ಫಸ್ಟು ಸೈಬರ್ ಕ್ರೈಮಲ್ಲಿ OTP ಬರುತ್ತೆ. OTP ನಲ್ಲಿ ನಿಮ್ಮ OTPಯನ್ನು
ನಾವು ಏನೋ ಒಂದು ಕೊಡ್ತೀವಿ, ನಿಮ್ಗೆ OTP ಬಂದಿದೆ ಹೇಳಿ ಅಂತ, ಗಿಫ್ಟ್ ಬಂದಿದೆ ಅಥವಾ ಏನೋ ಒಂದು ಬಂದಿದೆ OTP ಹೇಳ್ತಾರೆ. ಅವ್ರಿಗೆ OTP ಹೇಳಿದ ತಕ್ಷಣ ಹೇಳುತ್ತೆ, ಇನ್ನು ನೆಕ್ಸ್ಟ್ ಸೆಕೆಂಡ್ ರೌಂಡು ನಿಮಗೆ ಫ್ರೀ ಸರ್ಕಾರದಿಂದ ಬಲ್ಬ್ ಕೊಡ್ತಾ ಇದ್ದಾರೆ, ಇನ್ನೊಂದು ಕೊಡ್ತಾ ಇದ್ದಾರೆ ಅಂತೇಳಿ ನಿಮಗೆ ಆಧಾರ್ ಕಾರ್ಡ್ ಕೊಡ್ರಿ, ಆಧಾರ್ ಕಾರ್ಡ್ ಕೊಟ್ಟರೆ ನಿಮಗೆ ಸರ್ಕಾರದಿಂದ ಬಲ್ಬ್ ಫ್ರೀ ಇದೆ, ಇನ್ನೊಂದು ಏನೋ ಬೈ ಪ್ರಾಡಕ್ಟ್ಸ್ ಏನೋ ಫ್ರೀ ಇದೆ ಅಂತೇಳಿ ನಿಮ್ಮ ಆಧಾರ್ ಕಾರ್ಡ್ಗಳು ತೊಗೊಳ್ತಾರೆ. ಸೊ ಅದರಿಂದ ಸುಮ್ಮನೆ ಸೈಬರ್ ಅಫೆನ್ಸ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಒನ್, ಥರ್ಡ್ ಒನ್ನು ನಿಮ್ಮಲ್ಲಿ ಇದು APK ಫೈಲ್ಸ್ ಅಂತೇಳಿ ಬರ್ತವೆ, ನಿಮಗೆ ವಾಟ್ಸಪ್ಪಲ್ಲಿ ಬರ್ತವೆ. APK ಸೂರ್ಯಮಿತ್ರ ರೈತರದ್ದು APK, KB ಬೆಸ್ಕಾಮು ಫ್ರೀ ಜಾಬ್ APK APK ಅಂತ ಇರ್ತಾರೆ. ಅಂಥ ಫೈಲ್ಗಳನ್ನ ದಯವಿಟ್ಟು ಯಾರು ಕೂಡ ನೀವು ವಾಟ್ಸಪ್ಪಲ್ಲಿ ಬಂದರೆ ಹಂಗೆ ಡಿಲೀಟ್ ಮಾಡಿಬಿಟ್ಟು ಅವನ್ನ ಓಪನ್ ಮಾಡಿ ಏನಿದೆ ಜಾಬ್ ಅಪ್ಲಿಕೇಶನ್ ಅಂತ ಇರುತ್ತೆ, ಇಲ್ಲ NET ನಿಮಗೆ ಪರೀಕ್ಷೆಗಿರುತ್ತೆ, ಆ ಥರ ಒಂದು ಏನೋ ಒಂದು ನಿಮಗೆ ಬಿಡಲಿಕ್ಕೆ ಅಕೌಂಟಿಂದ ದುಡ್ಡನ್ನು ಇದು ಮಾಡಲಿಕ್ಕೆ APK ಫೈಲ್ ಅಂತ ಬಿಡ್ತಾರೆ. ಅದನ್ನು ನೀವು ಓಪನ್ ಮಾಡಿದ ತಕ್ಷಣ ನಿಮ್ಮದೆಲ್ಲ ಇದು ಕರೆಕ್ಟ್ ಆಗುತ್ತೆ. ಅವರೆಲ್ಲರನ್ನೂ ಮಾಯಿಲ್ ಬಿಡ್ತಾರೆ, ಇದನ್ನೆಲ್ಲ ವೈರಸ್ಗಳನ್ನ ಬಿಟ್ಟು ಅದನ್ನು ನಿಮಗೆ ನಿಮ್ಮ ಅಕೌಂಟ್ದು ಡೀಟೇಲ್ಸು ಎಲ್ಲ ತೊಗೊಂಡು ನಿಮ್ಮ ಅಕೌಂಟಾಗಿರೋ ದುಡ್ಡುಗಳೆಲ್ಲ ಕ್ಲಿಯರ್ ಹೋಗ್ತವೆ. ಇನ್ನು ನೆಕ್ಸ್ಟ್ ಇನ್ನೊಂದು ಡಿಜಿಟಲ್ ಅರೆಸ್ಟ್ ಅಂತೇಳಿ ಈಗ ಸ್ಟಾರ್ಟ್ ಆಗಿದೆ. ಸೊ ನೀವೆಲ್ಲ ಇಲ್ಲಿ ಹಾಸ್ಟೆಲ್ಲಾಗ ಓದ್ತಾ ಇರ್ತೀರಿ, ನಿಮ್ಮ ತಂದೆ ತಾಯಿ ಎಲ್ಲ ಊರಲ್ಲಿರ್ತಾರೆ, ಅವರಿಗೆ ಪೊಲೀಸ್ ಅಂತೇಳಿ ವಿಡಿಯೋ ಕಾಲ್ ಮಾಡ್ತಾರೆ. ಸೊ ನಿಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ನೀವು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅದರಲ್ಲಿ ಅಪ್ಲೋಡ್ ಮಾಡಿರ್ತೀರಿ, ನಿಮ್ಮದು ಫೋಟೋ ಇರುತ್ತೆ, ಎಲ್ಲ ಇರುತ್ತೆ. ಅದು AI ಟೆಕ್ನಾಲಜಿ ಮೂಲಕ ನಿಮ್ಮ ಮಗಳು ಅಥವಾ ನಿಮ್ಮ ಮಗ ಗಾಂಜಾ ಕೇಸಲ್ಲಿ, ಇನ್ಕಮ್ ಟ್ಯಾಕ್ಸ್ ದೊಡ್ಡವರಿಗಾದರೆ ನಿಮ್ಮದು ಇನ್ಕಮ್ ಟ್ಯಾಕ್ಸ್ ಇದೆ, ನಿಮ್ಮದು ಟೆರರಿಸ್ಟ್ ಆ್ಯಕ್ಟಿವಿಟೀಸಲ್ಲಿ ನಿಮ್ಮ ನಂಬರ್ ಲಿಂಕ್ ಆಗಿದೆ ಹಂಗಂತೇಳಿ ನಿಮಗೆ ಇಮಿಡಿಯೇಟು ನಿಮ್ಮ ಸೆಕ್ಯೂರಿಟಿ ಮೇಲೆ ಕೊಡಬೇಕು, 5 ಲಕ್ಷ ಫಂಡ್ ಮಾಡಿ ಅಂತೇಳಿ ತೋರಿಸ್ತಾರೆ. ಅದನ್ನು ತಂದೆ ತಾಯಿಗಳು ನಂಬ್ತಾರೆ ನಿಜ ಅಂತೇಳಿ. ಸೊ ಅದನ್ನು ನಿಮ್ಮನ್ನು ಆ ಥರ ಅವರು 5 ಲಕ್ಷನ ಹಾಕಿಸ್ಕೊಳ್ತಾರೆ. ಅದು ಈಗ ಕುತ್ಕೊಂಡು ನಮ್ಮ ದೇಶದಲ್ಲೇ ಮಾಡಬೇಕು ಅಂತಿಲ್ಲ, ನೇಪಾಳಲ್ಲಿ, ಆಫ್ರಿಕಾದಲ್ಲಿ ಕುತ್ಕೊಂಡು ಎಲ್ಲೋ ಆಪ್ರೇಟ್ ಆಗ್ತಾ ಇರ್ತಾರೆ. ಸೊ ಅಂಥವ್ರ ಬಗ್ಗೆಯೂ ಕೂಡ ನಿಮ್ಮ ಮನೆಗಳಲ್ಲಿ ಯಾರೇ OTP ಕೇಳಿದ್ರು ಕೂಡ ಯಾರು ಕೂಡ OTPಯನ್ನು ಕೊಡಬೇಡ್ರಿ ಅಂತೇಳಿ ನಿಮ್ಮ ಪೇರೆಂಟ್ಸ್ಗಳಿಗೆ ತಿಳಿಸ್ಬೇಕು. ಮೇಯ್ನು ಮುಖ್ಯವಾಗಿ ಇರೋದೇ OTP. ಒಂದು ಸೆಕೆಂಡ್ ಡಿಜಿಟಲ್ ಅರೆಸ್ಟಿಗೆ. ಡಿಜಿಟಲ್ ಅರೆಸ್ಟ್ ಅಂದರೆ ಅದೇ ವಿಡಿಯೋ ಕಾಲ್ ಮಾಡೋದು. ನಾವು ಬಾಂಬೆಯಿಂದ ನಾವು ಇದರಿಂದ ಪೊಲೀಸ್ ಮಾತಾಡ್ತಿದ್ದೀವಿ, ಬಾಂಬೆ ಸಿಟಿ ಕ್ರೈಮ್ ಬ್ರಾಂಚ್ ಪೊಲೀಸ್ನವರು ಈ ಥರ ಸಿಗಾಕೊಂಡಿದ್ದಾರೆ, ಅಥವಾ ನಿಮ್ಮ ಮಗು ನಂಬರು ಟೆರರಿಸ್ಟ್ ಜೊತೆ ಲಿಂಕ್ ಆಗಿದೆ, ಈ ಥರ ಎಲ್ಲ ನಿಮ್ಮನ್ನು ಡಿಜಿಟಲ್ ತಂದೆ ತಾಯಿಗಳನ್ನ ಇದು ಮಾಡಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಾಗ ಮಾಡಿ ತಮ್ಮನ್ನು ಡಿಜಿಟಲ್ ಅರೆಸ್ಟ್ ಅಂದರೆ ಇಟ್ ಮೀನ್ಸ್ ಪೊಲೀಸ್ ಅರೆಸ್ಟ್ ಮಾಡಿದ್ರೆ ತಮ್ಮನ್ನು ಬಂಧಿಸೋದು, ಅಂದರೆ ಮಾನಸಿಕವಾಗಿ ತಮ್ಮನ್ನು ಒಂದು ಕಡೆ ಕೂಡಾಕ್ಬಿಟ್ಟು ಅದರಿಂದ ಅಮೌಂಟನ್ನು ಒಂದು ಮಾಡ್ತಾರೆ. ಇಷ್ಟು ಸೈಬರ್ ಕ್ರೈಮಲ್ಲಿ ಮ್ಯಾಕ್ಸಿಮಮ್ಮು ಇಷ್ಟು ಇರುತ್ತೆ. ಯಾವುದೇ ಆದರೂ ಕೂಡ ಇತ್ತೀಚೆಗಂತೂ ಈಗ ಯಾರು ಹೊಡೆದು ಒಂದು ದುಡ್ಡು ಕಿತ್ಕೊಂಡು ಹೋದರೆ ಅದು ಲೋಕಲಲ್ಲಿ ಬರೀ ಒಂದು ಕೋಟಿ 50 ಲಕ್ಷ ಹೋಗ್ತಂದ್ರೆ ದೊಡ್ಡ ದರೋಡೆ ಇದೆ. ಬಟ್ ಈಗ ಏನಿದೆ ಅಂದರೆ ಇದು ಸೈಬರ್ ಕ್ರೈಮ್ ಬಂದದ್ದು 4.5 ಕೋಟಿ ಮೊನ್ನೆ ಇಬ್ಬರು ಅಫಿಷಿಯಲ್ಲೇ ರಿಟೈರ್ಡ್ ಟೀಚರ್ ಅವ್ರ ಅಕೌಂಟಿಂದ 4.5 ಕೋಟಿ ಹಾಕ್ಸ್ಕೊಂಡಿದ್ದಾರೆ ದರೋಡೆ. ಸೈಬರ್ ದರೋಡೆ ಇದು. ಬಟ್ ಇದು ಎಲ್ಲೂ ಬರೋಲ್ಲ, ಎಷ್ಟೇ ಬರುತ್ತೆ. ಅದೇ 4.5 ಕೋಟಿನ ರೋಡಲ್ಲಿ ಅಡ್ಡಾಕಿ ಕಿತ್ಕೊಂಡು ಹೋಗಿದ್ರೆ ಹೌದಾ, ಇದು ದೊಡ್ಡ ಇಶ್ಯೂ ಆಗುತ್ತೆ. ಬಟ್ ಇದು ಸೈಬರ್ ಅಫೆನ್ಸ್. 4.5 ಕೋಟಿ ಅನ್ನೋದು 4.5 ರೂಪಾಯಿ ಆದಂಗೆ ಆಯ್ತು ಬಿಡು, ಅದೇನು ಸೈಬರ್ ಅಫೆನ್ಸ್ ಅನ್ನೋ ಲೆಕ್ಕಕ್ಕೆ ಬಂದಿದೆ. ಅದರಿಂದ ಇತ್ತೀಚಿನ ದಿನಗಳಲ್ಲಿ ಯಾರೂ ಕೂಡ ಕಳ್ತನ ಮಾಡೋದು, ಬೀಗ ಹೊಡೆದು ಕಳ್ತನ ಮಾಡಲ್ಲ. ಎಲ್ಲ ಸೈಬರ್ ಟೆಕ್ನಿಕಲ್ಲಿಗೆ ಆರಾಮಾಗಿ ಮೋಸ ಮಾಡ್ತಾರೆ, ಫ್ರೀನಾಗಿ ಮೋಸ ಮಾಡ್ತಾಯಿದ್ದಾರೆ, ಆರಾಮಾಗಿ ದುಡ್ಡು ಮಾಡ್ತಾರೆ. ಅದು ಸಾವಿರಾರು ಕೋಟಿ ಅದು ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ ಕೊಡ್ತೀವಿ ಅಂತೇಳಿ ಯಾವುದೋ ಒಂದು ಟೆಲಿಗ್ರಾಮಲ್ಲಿ ಒಂದು ಆ್ಯಪ್ ಮಾಡ್ತಾರೆ. ಸೊ ನೀವು ಫಸ್ಟ್ 5,000 ಹಾಕಿದ ಇಮಿಡಿಯೇಟ್ ನಿಮಗೆ 10,000 ಹಾಕ್ತಾರೆ. 10,000 ಹಾಕಿದ ತಕ್ಷಣ 50,000 ಹಾಕ್ತಾರೆ. 50,000 ಹಾಕಿದ ತಕ್ಷಣ ನಿಮಗೆ 1 ಲಕ್ಷದವರೆಗೂ ಹಾಕ್ತಾರೆ. ಮತ್ತೆ ಆಮೇಲೆ ಏನು ಮಾಡ್ತಾರೆ, ನೀವು 1 ಲಕ್ಷಕ್ಕೆ 5 ಲಕ್ಷ ಹಾಕ್ಬೋದು. 5 ಲಕ್ಷ ಹಾಕಿದ್ರೆ ನಿಮಗೆ ಅವ್ರ ಆ್ಯಪ್ನೇ ತೆಗೆದುಬಿಡ್ತಾರೆ, ಮುಗೀತು. ಇಲ್ಲ ಆಮೇಲೆ ಮತ್ತೆ ಹಾಕ್ತಾರೆ ಕೆಳಗೆ ಆಡಿಟೆಡ್ ಇದೆ, ಇನ್ನೊಂದು 50,000 ಹಾಕಿ, 60,000 ಹಾಕಿ, ಲಕ್ಷ ಹಾಕಿ ಅಂತೇಳಿ ನೀವು ಅಪ್ ಟು 1 ಕೋಟಿವರೆಗೆ ಹಾಕ್ತಾನೆ ಇರ್ಬೇಕು ಸಾಲ ಮಾಡಿ. ಕೊನೆಗೆ ಒಂದಿನ ವೆಬ್ಸೈಟ್ನೇ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಈ ಥರ ಇದೆ. ಸೊ ಎಲ್ಲರೂ ಸೆಕೆಂಡ್ PUC ಇದ್ದೀರಿ, ನಿಮ್ಮ ಭವಿಷ್ಯದ ಬಗ್ಗೆ ಚೆನ್ನಾಗಿ ಓದಿ, ಎಲ್ಲರೂ ಕೂಡ ಗ್ಲೋಬಲ್ ಶಾಲೆಯಲ್ಲಿ ಸಕ್ಸಸ್ ಆಗಿ. ಮತ್ತು ಇನ್ನೊಂದು ಏನಂದರೆ ವೆಹಿಕಲ್ 2 ವೀಲರು ಇತ್ತೀಚೆಗೆ ರೋಡ್ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ದಯವಿಟ್ಟು ಎಲ್ಲರೂ DL ಇಟ್ಕೊಂಡು ಓಡಿಸಿ. DL ಇಟ್ಕೊಂಡಿಲ್ಲ ಅಂದರೆ ನಿಮ್ಮ ಗಾಡಿ ಏನಾದರೂ ನಾವು ಕೇಸ್ ಹಾಕಿದರೆ 25,000 ದಂಡ ಬೀಳುತ್ತೆ. ಮತ್ತು ನಿಮ್ಮ ಪೇರೆಂಟ್ಸಿಗೆ 3 ತಿಂಗಳು ಶಿಕ್ಷೆ ಆಗುತ್ತೆ. ಸೆಕೆಂಡ್ ಅಫೆನ್ಸ್ ಆದರೆ 50,000 ಇದೆ, ಮತ್ತು 1 ಇಯರ್ ಶಿಕ್ಷೆ ಇದೆ. ಅದರಿಂದ ದಯವಿಟ್ಟು ಯಾರು ಕೂಡ ಗಾಡಿಗಳನ್ನ ಓಡಿಸೋಕ್ಕೆ ಹೋಗಬೇಕು. ಓಡಿಸಿದ್ರೆ ಖಂಡಿತ ಪೊಲೀಸ್ ಕೈಗೆ ಸಿಗಾಕೊಂಡ್ರೆ ಅದು ಪೆನಾಲ್ಟಿ ಆಗೇ ಆಗುತ್ತೆ. 25,000 ದಂಡ. ಸುಮ್ಮನೆ ಮತ್ತೆ ಆ ಬೈಕು ಕೂಡ ಸೀಸ್ ಆಗ್ತವೆ, ಮತ್ತು ಬಿಟ್ಟಕ್ಕೆ ಕೋರ್ಟಿಗೆಲ್ಲ ಅಡ್ಡಾಡಬೇಕು. ಸೊ ನಿಮ್ಮ ಕೆರಿಯರ್ಗೂ ಕೂಡ ಒಂದು
ಬ್ಲ್ಯಾಕ್ ಚಿಪ್ಪಿ ಆಗುತ್ತೆ. ದಯವಿಟ್ಟು ಅದರಿಂದ ನಿಮ್ಮ ಒಂದು ಪ್ರೊಫೆಷನಲ್ಲಿ ನಿಮ್ಮ ಭವಿಷ್ಯದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಪೊಲೀಸ್ ಕೇಸಿಂದ ಹೊರಗಿದ್ದರೆ ಒಳ್ಳೆಯದು. ಮುಂದೆ ಏನೇ ಈಗ ಹಿಂದೆ ಮುಂದಿನ ದಿನಗಳಲ್ಲಿ ನೀವು ಪ್ರೈವೇಟ್ ಸೆಕ್ಟರಿಗೆ ಹೋಗ್ತೀನಿ ಅಂದರೂ ಕೂಡ ಪೊಲೀಸ್ ವೆರಿಫಿಕೇಷನ್ನ ಕೇಳ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸರ್ಟಿಫಿಕೇಟ್. ಸೊ ಅದರಿಂದ ದಯವಿಟ್ಟು ಯಾರೂ ಕೂಡ ಯಾವುದೇ ಅಫೆನ್ಸಲ್ಲಿ ಭಾಗವಹಿಸಬೇಡಿ. ಯಾವುದೇ ತಪ್ಪು ಮಾಡಬೇಕಾದ್ರೂ ಕೂಡ 2 ನಿಮಿಷ ಯೋಚನೆ ಮಾಡಿ ಇದರಿಂದ ಏನಾಗುತ್ತೆ ಅಂತ. ತಪ್ಪು ಮಾಡೋದು ಭಾಳ ಈಸಿ. ತಪ್ಪು ಮಾಡೋದಕ್ಕಿಂತ 5 ನಿಮಿಷ 2 ನಿಮಿಷ ನಿಂತು ಯೋಚನೆ ಮಾಡಿ, ನಾನು ಮಾಡ್ತಾ ಇರೋ ತಪ್ಪು ಅಂತೇಳಿ ನಿಮ್ಮ ಮನಸ್ಸಿಗೆ ಅನಿಕೆ ಅಂತ ಒಂದು ಸೂಕ್ತವಾದ ಮನಸ್ಸು ಹೇಳುತ್ತೆ ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ. ಸೊ ಅದನ್ನು ದಯವಿಟ್ಟು ಯಾರೂ ತಪ್ಪು ಮಾಡೋಕ್ಕೆ ಹೋಗಬೇಡ್ರಿ. ಚೆನ್ನಾಗಿ ಓದ್ರಿ, ಚೆನ್ನಾಗಿ ಲೈಫಲ್ಲಿ ಸಕ್ಸಸ್ ಆಗಲಿ.